ನೋಡ್ರಿ ನಮ್ದಿಬ್ರು ಸಾಂಬಾರು ಓದ್ಕೋತ ಕುಂತಾರ. ಹೌದು. जो मिलता है उसको चबाती रहती है वो. संतोष हंग हचबेड़. क्या नहीं करा है और क्या. ए सुनना, ऐसा लग रहा है लिप ग्लॉस. सच में बहुत क्यूट लग रहे हैं. इसके कलर कितने प्यारे हैं. हाँ ನೋಡ್ರಿ ಮತ್ತೆ ಪಾರ್ಸಲ್ ಬಂದದಿ ಹೋಲತ್ತಿ ನೋಡ್ರಿ. ಬಿಸಿಲು ಭಾಳ ಅದ ನೋಡ್ರಿ. मम्मी ने बोला तू नहीं आया अभी, तू टपक गया है. ನೋಡೋರು ಆಡೋದು ನೋಡ್ರಿ ಇಬ್ರು. ಬಾಪ್ ರೇ ಬಾಪ್. ಬರ್ ಊಟ ಮಾಡಮ್. ಎಲ್ಲರಿಗೂ ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್. ಸೊ ಬರ್ರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನಾಗ ಏನೇನಾಗ್ತದೆ ಏನು ಸುದ್ದಿ ಅಂತ ಕೇಸಿನ ನೋಡಾಮಿ. ಈಗ ನೋಡಿ ಚಾನು ಎಲ್ಲ ರೆಡಿ ಮಾಡ್ಕೊಂಬಂದಿನಿ. ಈಗ ನಾನು ಮೇಕಡ ಬಡಬಡ ಚಹಾ ಕುಡಿತೀವಿ. ಚಿಕ್ಕು ಮತ್ತು ಪಪ್ಪ ಇಬ್ಬರು ಹೋಗ್ಬಿಟ್ರು. ಚಿಕ್ಕಗ ಬರೀ ಬ್ರೆಡ್ ಫ್ರೈ ಮಾಡಿ ಕೊಟ್ಟಿದ್ದು ಅದೇ ತಿಂದು ಕೇಸಿಂದ ಹೋಗ್ಬಿಟ್ಟು ನಾವು ಚಹಾ ಕುಡಂದ್ರೆ ವಾಲ ಮಮ್ಮಿ ಹೊಟ್ಟೆ ಬ್ಯಾನಿ ಅಲ್ಲತ್ತದ ಅಂತ ಕೇಸಿಂದ ಬಿಟ್ಟು ಸಂತೋಷ ಅಂತೂ ಜಲ್ದಿನೇ ಹೋಗ್ತಾರೆ. ಹೌದಲ್ರಿ ಫ್ರೆಂಡ್ಸ್. ಅಂತ ಈಗ ನಾನು ಮಿಕ್ಕಣ ಇಬ್ರು ಕಲ್ತು ಕೇಸಿನ ಈಗ ಚಹಾ ಕುಡಿಬೇಕಲ್ಲತ್ತೀವಿ. ಬರೀ ಫ್ರೆಂಡ್ಸ್ ಈಗ ಚಹಾ ಕುಡಿಯಮ್ಮಿ ಇಬ್ರು ಕಲ್ತು. ಮಿಕ್ಕಣಾಗೂ ಬ್ರೆಡ್ ಜಾಮೆ ಕೊಟ್ಟೆ ನೋಡ್ರಿ. ಇತ್ತಂತೂ ಏನು ಟಿಫಿನೇ ಮಾಡಿಲ್ಲ ನಾ ಬಿಲ್ಕುಲ್ ಭೀ. ಅವ್ರ ಪಪ್ಪಂದು ಇರ್ಲಾಗುಡು ಎಲ್ಲ ಮತ್ತು ಆಮೇಲೆ ಮಾಡಕತ್ತೀವ್ರು ಬಂದು ಬೆಳಕಂತ ಕೇಸಿಂದ. ಚಿಕ್ಕಣ ಬರ್ತಾನೆ ಈಗ 11 12 ಇವು ಬರ್ತಾನೆ 1 ಗಂಟೆಗೆ ಹಂಗೆ ಬರ್ತನ. ಮತ್ತೆಲ್ಲ ಅಡುಗೆದು ಮುಗಿಸ್ಕೋಬೇಕ್ರಿ ನಾನು ಜಲ್ದಿ ಎಲ್ಲ ಕೆಲಸ ಅದು ಏನು ಮಾಡ್ತೀನಿ. ಓದ್ಬೇಕೆಲ್ಲ ಬೆಡ್ ಅದು ಜಾಡಿಸಿ ಮಾಡಿ ಆ್ಯಸ್ ಇಟ್ ಈಸ್ ಮನೆಗಿನ ಹೆಂಗೆ ಕೆಲಸ ಅದ ಎಲ್ಲ ಮಾಡ್ಕೋಬೇಕಾಗ್ತದೆ. ಹೌದಿಲ್ಲಮ್ಮ. ಚಲೋ ಚಹಾ ಕೂಡ ಫ್ರೆಂಡ್ಸ್ ಚಹಾ ಕುಡಿಯಮಿ. ಮತ್ತಂದ್ರೆ ನೋಡ್ರಿ ಈಗ ಮಿಕ್ಕಣ್ಣ ಟಿಫಿನು ರೆಡಿ ಮಾಡಿ ನಾನು ನೀನು ಜಾಮ್ ಬ್ರೆಡ್ ಎಲ್ಲ ಕೊಟ್ಟಿನಿ ನೋಡ್ರಿ ಫ್ರೆಂಡ್ಸ್. ತಗೋರೀಗ ಚಹಾ ಕುಡಿಯಮಿ ಬಡ. ನಾನು ನೋಡ್ರಿ ಫ್ರೆಂಡ್ಸ್ ಏನು ಮಾಡಕತ್ತೀನಿ ಅಂದ್ರೆ ಒಂದಿಷ್ಟು ಗುಲಾಬ್ ಜಾಮೂನ್ ಮಾಡ್ಬೇಕಂತ ಅನ್ಲಕತ್ತೀನಿ ರೀ. ಯಾಕೋ ಚಿಕ್ಕು ಮಿಕ್ಕು ಇರ್ತ ನಾಳೆ ಭಾಳ ಸ್ವೀಟ್ ತಿನ್ನೋದು ರಾಟಿ ಬಿದ್ದದ. ಅದಕ್ಕೆ ಈಗ ಒಂದು ಅರ್ಧ ಪ್ಯಾಕೆಟ್ ಹಾಲು ಅದ ರೀ. ಹಾಲು ಹಾಕಿಸಿನ್ರಿ ಕಲಿಸ್ಕೊತೀನಿ. ಇದ್ರಾಗ ನಾನು 3 ಇಲೈಚಿ ಹಾಕಿಸಿನ್ರಿ. ಏನು ಮಾಡೀನಿ ಅಂದ್ರೆ ಚಂದನತ್ತ ನೋಡ್ರಿ ಒಂದು 5-6 ಬ್ರೆಡ್ ಪೀಸ್ಗಳಿದ್ರು ಅದಕ್ಕೆ ಚಂದನತ್ತ ಮಿಕ್ಸಿ ಮಾಡ್ಕೊಂಡೀನಿ ನೋಡಿರಿ ನಾನು. ಈಗ ಇದು ಎಷ್ಟು ಚಂದ ಮೆತ್ತಗಾಗ್ಯದ ನೋಡ್ರಿ. ಈಗ ಇದಕ್ಕೆ ಏನು ಮಾಡ್ತೀನಿ, ಹಾಲು ಹಾಕಿ ಚಂದ ಮಿಕ್ಸ್ ಮಾಡ್ಕೊತೀನಿ ರೀ ನೋಡ್ರಿ. ಈಗ ಚಂದನತ್ತ ಈಗ ನಾನು ನಾದ್ಕೊಂಡಿನಿ. ಇದಕ್ಕೆ ಹಾಲು ಹಾಕಿಸಿನ ಬೇಕಾದ್ರೆ ನೀವು ಮ್ಯಾಗಿನಿಂದ ಒಂದು ಸ್ವಲ್ಪ ನೀರನ್ನು ಹಾಕ್ಕೋಬೋದು. ಹಿಂಗೆ ನೋಡಿ ಹಿಂಗಾಗ್ಯದ. ಇದಕ್ಕೊಂದು 5-10 ನಿಮಿಷ ಏನು ಮಾಡಮ್ಮಿ ನೆನೆ ಇಡಮ್ರಿ ಫ್ರೆಂಡ್ಸ್. ಒಂದಿಷ್ಟು ಹಪ್ಪಳ ಫ್ರೈ ಮಾಡ್ಲತ್ತೀನಿ ರೀ. ಸುಮ್ಮನೆ ಮತ್ತಿನ ಯಾರನ್ನ ಮನೆಗೆ ಬಂದ್ರೆ ದೋಸ್ತರು ಚಿಕ್ಕು ಮುಕ್ಕೋದು ಯಾಕೆ ಬರ್ತಾರ ಯಾಕೆ ಬರ್ತಾರ ಐತಿಗೆ ಎಕ್ಸಾಮ್ ಮುಗಿಲಿಕ್ಕೆ. ಅಚ್ಚಾ ಹಾಂ ಅದು ಸುಮ್ಮ ತಾಳ ಸಿಡ್ಲತ್ತೀನಿ ರೀ. ಮನ್ ಮಾಡಿವೆಲ್ಲ ಖಲಾಸ ಆಯಿತು ನಿನ್ನೆನೆ. ಅದಕ್ಕೋಸ್ಕರ ಏನೋ ಇಂದಿಷ್ಟು ಹಪ್ಪ ತಾಳ ಸಿದ್ರೆ ಸಾರು ಮಾಡ್ಕೊಂಡು ಅನ್ನಕ್ಕೆ ಇಟ್ಟು ಆಮೇಲೆ ಗುಲಾಬ್ ಜಾಮೂನ್ ಮಾಡ್ಕೊತೀನಿ. ಗುಲಾಬಿ ಜಾಮೂನ್ ನೋಡ್ರಿ ಪಾರ್ಸಲ್ ಬಂದ ತೋಲ ಬರತ್ತೇನೆ ಭಾಳ ಆಗೋದು. ಹಾಂ ತಣ್ಣಗದ ಈಗ ನೋಡ್ರಿ. ಈಗ ಇದು ಉಪ್ಪು ಹಂಗೆ ಕೊಟ್ಟಾರ. ಕೋಕೋನಟ್ ಇದು ಶುಗರ್ ಅದ ಮತ್ತು ಅದು ಹಾಲು ನೋಡ್ರಿ ಫ್ರೆಂಡ್ಸ್. ಈ ಮಮ್ಮಿ ಏನು ಮಾಡ್ಲತ್ತಾಳ. ಏನು ಮಾಡತ್ತಿ ಮಮ್ಮಿ? ನಾ ಮಾಡಕತ್ತೀನಿ ಈಗ ಗುಲಾಬ್ ಜಾಮೂನ್ ಚಾಯ ಚಟ್ನಿ ಕೊಡ್ತಿದ್ದೇನು ಮಮ್ಮಿ ನಮ್ಮ ಸಲುವಾಗಿ ಗುಲಾಬ್ ಜಾಮೂನ್ ಮಾಡ್ತಾ ಹಂಗೆ ಹೊರಗೆ ತರಿಸ್ಲತ್ತೀವಿ. ನಾ ಅಂದ್ರೆ ಸುಮ್ಮನೆ ಯಾಕೆ ಹೊರಗಿನ ತರಿಸೋದು ಸುಮ್ಮನೆ ಮನೆಗೆ ಮಾಡೋಣ ಅನ್ಕೇತೀನಿ. ಮತ್ತು ಮನೆಗೆ ಮಾಡತ್ತೀನಿ ನೋಡ್ರಿ. ಅದೇನು ಸ್ಪೆಷಲ್ ಅದೇನು? ಅದೇನು ಸ್ಪೆಷಲ್ ಅದ? ಏನೇನು ಸ್ಪೆಷಲ್ ಮತ್ತೆ ಹಪ್ಪಳ ಮಾಡ್ಲಿದ್ದಾಗ ಅವು ಖಲಾಸಾಗಿವ ಹಪ್ಪಳ ಮನೆ ಸಲ ಮಾಡ್ಬೇಕಲ್ಲಪ್ಪ. ಅಲ್ಲೊಳಗ ಅವು ಗುಲಾಬ್ ಜಾಮೂನ್ ಎಷ್ಟು ತಾನೇ ಮ್ಯಾಗ ಹೊಂಟಾವಲ್ಲ. ಎಷ್ಟೊಂದು ಮ್ಯಾಗ ಹೊಂಟಾವಲ್ಲ ತಾನೇ. ಗುಲಾಬ್ ಜಾಮೂನಿಗೆ ರೆಡಿ ಆಗ್ಯಾವ. ಮಮ್ಮಿಗೆ ಪಾಕದಾಗ ಹಾಕ್ತಲ್ಲ. ಈಗ ಮಸ್ತ್ ಅನ್ನತ್ತ ರೆಡಿ ಆಗ್ಯಾವ. ಈಗ ಇದಕ್ಕೆ ಏನು ಮಾಡಮ್ಮಂದ್ರೆ ಈಗ ಪಾಕದಾಗ ಹಾಕಮ್ ಆರಾಮ್ಸೆ. ಎಣ್ಣೆ ಸುಡಿತದ. ಮತ್ತು ಇದನ್ನು ಕ್ಯೂಟ್ ಸಣ್ಣ ಮಾಡೀನಿ ನಾ. ಈಗ ಮಸ್ತ್ ಸಾಫ್ಟ್ನೂ ಆಗ್ಯಾವ್ರಿ ಫ್ರೆಂಡ್ಸ್. ಈಗ ಹಾಕ್ದ್ರಪ್ಲೆ ಕರ್ಗ್ಲತ್ತವ ನೋಡ್ರಿ ಅದ್ರಾಗ.
ನೋಡಿರಿ ಫ್ರೆಂಡ್ಸ್, ನೋಡಿ ಕೆಟ್ಟು ಚಂದ ಕಾಣಿಸ್ಲತ್ತವ. ಇನ್ನೊಂದು ದಿವಸ ಇವಿ ಸಾಕ್ಬಿಡ್ತೀನಿ. ನೋಡಿರಿ ಫ್ರೆಂಡ್ಸ್, ಈಗ ನಾವು ಊಟ ಮಾಡತ್ತೀವಿ. ಬರ್ರಿ ಊಟ ಮಾಡಮ್ಮ. ಇದು ನಮ್ಮ ಮಧ್ಯಾಹ್ನ ಊಟ ಅದ ನೋಡ್ರಿ. ಒಂದು 2 ದಿನ ಐತೆ ಯಾಕೋ ನಾ ಚಂದೇ ಮಾಡಲ್ಲ ಇದು ಅಡುಗೆ ಅಂತ. ಈಗ ಚಂದಂದು ಅಡುಗೆ ಮಾಡಿ ನೋಡಿ ನಮ್ಮಿಬ್ರು ಸಾಬರ್ ಸಲುವಾಗ ನಾವು ಆಟ ಆಡ್ಲತ್ತಾರ ನೋಡ್ರಿ ಇಬ್ರು. ಈಗ ನೋಡ್ರಿ ಊಟದಾಗ ನಾ ಮಾಡೀನಿ ಮಸ್ತನತ ಬಿಸಿ ಬಿಸಿ ಗುಲಾಬ್ ಜಾಮೂನ್ ಮಾಡಿ ನೋಡ್ರಿ ಫ್ರೆಂಡ್ಸ. ಒಂದು ಹೊಡೆದಿಲ್ಲ ನೋಡ್ರಿ ನಂಗೆ ಗುಲಾಬ್ ಜಾಮೂನು. ಮತ್ತಂದ್ರೆ ಬಿಸಿ ಸಾರು ಮಾಡೀನಿ, ಬ್ಯಾಳಿ ಸಾರು, ರೈಸ್ ಮಾಡ್ಕೊಂಡಿನಿ ಬಿಸಿದು, ಹಪ್ಪಳ ತಾಳಿಸ್ಕೊಂಡಿನಿ, ಉಪ್ಪಿನಕಾಯಿ ಅದ ರೀ, ಮತ್ತಂದ್ರೆ ಸಪ್ಪನ ಬೇಳೆನೂ ಅದ ನೋಡ್ರಿ ಫ್ರೆಂಡ್ಸ. ಬರ್ರೀಗ ಊಟ ಮಾಡಮ್ ನೋಡ್ರಿ. ಊಟದು ಆದ್ಬೇಕು, ರೆಸ್ಟ್ ಮಾಡ್ಬೇಕು. ನಮ್ಮ ಚಿಕ್ಕು ಮಿಕ್ಕು ಹೋಗ್ಯಾರ ಇಬ್ರು ಟ್ಯೂಷನಿಗೆ. ನಾ ಅಂದ್ರೆ ಫೋನಾಗ ಮಾತಾಡ್ಕೊತ ಕುಂತಿದ್ದೆ. ನಿನ್ನ ಜಿತೇಶ್ವರಕ್ಕಂದು ಇದಿತ್ತು ಭಾತ್ ತುಂಬೋದು ಗೋದ್ಬರೆ ಅಂತಾರಲ್ಲ ಅದು ಇತ್ತು. ಬಟ್ ಹಂಗೆ ನೀನು ಹೋಗೋದಾಗಿಲ್ಲ. ಅದಕ್ಕೆ ಫೋನ್ ಮಾಡಿರಿ, ನೀ ಯಾಕೆ ಬಂದಿಲ್ಲಕ್ಕ ಅಂತ ಕೇಸಿನ. ಕೆಲವೊಂದು ಜನ ನಮ್ಮವ್ರು ಆಗಿ ಕೇಸಿನ ಈಕಿ ಯಾಕೆ ಬರ್ತಾರೆ, ಈಕಿ ಇದು ಏನದ ಅದು ಇದು ಅಂತ ಕೇಸಿ ಎಟ್ಟು ಲಪಡ 108 ಮಾತಾಡ್ತಾರೆ. ಅವರಿಗೆ ನಮಗೆ ಯಾವುದು ರಿಲೇಷನ್ ಇಲ್ಲ, ಯಾವುದು ಸಂಬಂಧ ಇಲ್ಲ, ಬರೀ ಪ್ರೀತಿನೇ ಅಂತಾನೆ. ಅವನಿಗೆ ತಮ್ಮ ಅಂತಿನ, ಅವ ನನಗೆ ಅಕ್ಕ ಅಂತಂತಾನೆ. ಅವ್ರ ಫ್ಯಾಮ್ಲಿ ಅಷ್ಟು ಒಳ್ಳೆ ರೀತಿಯಲ್ಲಿ ನನಗೆ ಟ್ರೀಟ್ ಮಾಡ್ತಾರೆ. ನೀ ಯಾಕೆ ಬಂದಿಲ್ಲ ಜಿತೇಶ್ ಆಯ್ತು, ಅವ್ರ ಮಮ್ಮಿ ಪಪ್ಪ, ಅವ್ರ ಕಸನ್ ಸಿಸ್ಟರ್ಗಳು, ಅವ್ರ ಸಿಸ್ಟರ್ಗಳು ಎಲ್ಲರೂ ಇಷ್ಟು ಜೀವ ಮಾಡ್ಲಕತ್ತಾರೆ. ಏನು ಒಂದೇ ಫ್ಯಾಮ್ಲಿದವ್ರು ಇದ್ದಂಗೆ ಅಷ್ಟು ಪ್ರೀತಿ ತೋರಿಸ್ಲತ್ತಾರ. तो जितेश अदे अल्लतिला दीदी तुम जल्दी ठीक हो जाना दीदी, तुम ना सारे फंक्शन में आओ, अभी भी फंक्शन है, आ जाओ मैं लेनी आऊँ क्या ಅಲ್ಲತ್ತಿದ ಬರಲೇ ನೀನು ಕರಿಲಿಕ್ಕಕ್ಕ, ನೀನು ನೀ ರೆಡಿಯಾಗಿರು ನೋಡು, ನಾ ಹೊಂಟಿ ನೋಡಿ ಕರೀಲಿಕ್ಕೆಲ್ಲ. ಈಗ ಡ್ಯಾನ್ಸ್ ಮ್ಯೂಸಿಕ್ ಅದು ಎಲ್ಲ ಮಾಡ್ಲತ್ತೀವಿ 5 days. ಸೊ ಅದು ಆಗೋಣ. ಮತ್ತು ಹಲ್ದಿ ಮೆಹಂದಿ ಅದ, ಆಮೇಲೆ ಇನ್ನೊಂದು ಗೋದ್ಬರಿ ಅದು ಭಾತ್ ತುಂಬೋದಂತಾರೆ ಅದು ಅದ, ಆಮೇಲೆ ಮತ್ತು ಮ್ಯಾರೇಜ್ ಅದ ರೀ. ಇಷ್ಟೆಲ್ಲ ಅವ ನೋಡ್ರಿ. ಎಷ್ಟಿದು ಮಾಡತ್ತಿದ ಅಕ್ಕನ ಬರ್ಲೇನಂತ. ಸೊ ಇದರಿಂದ ನನಗೆ ಏನು ಅನ್ನಿಸ್ ಗೊತ್ತದ ರೀ ಫ್ರೆಂಡ್ಸ, ಹೊರಗಿನವ್ರಿಗೆ ಎಲ್ಲ ಮಾಡ್ಬೇಕು ಅನ್ನಿಸ್ತದೆ. ಕೆಲವೊಂದು ಜನ ನಮ್ಮವ್ರನ್ನೋರಿಗೆ ಎಟ್ಟು ಭೀ ಮಾಡಿದಾರೆ ನೋಡ್ರಿ, ಏನೂ ಇಲ್ಲ ನೋಡ್ರಿ ಫ್ರೆಂಡ್ಸ್, ಎಲ್ಲ ವೇಸ್ಟ್ ಅದ ನೋಡ್ರಿ ಫ್ರೆಂಡ್ಸ. ಸತ್ತಾರ ಬದುಕಾರ ಅಂತ ಭೀ ಅವ್ರಿಗೆ ಕೇಳೋದಿಲ್ಲ. ಮುಂದಿದ್ದಾಗ ಅಷ್ಟೇ ಎಲ್ಲರೂ ಮಾತಾಡ್ತಾರೆ, ಹಿಂದೆ ಬಂದ್ಬೇಕು ಅವ್ರು ಯಾರು ನಾವ್ಯಾರು, ಹಂಗಿರ್ತದೆ ನೋಡ್ರಿ. ಹೇಳ್ಕೊಂಡ್ರೆ ನಮ್ಮದೇ ಹೋಗ್ತದೆ ಅಂತಂದ್ರೆ ಅದಕ್ಕೆ ನಾ ಎಲ್ಲ ಬಿಟ್ಟಿನಿ ರೀ. ಸುಮ್ಮನೆ ಯಾಕೆ ತಲೆ ಖರಾಬ್ ಮಾಡೋ, ಸುಮ್ಮೆಲ್ಲ ಈ ಚಂದಿ ಗೌರಿ ಹೆಂಗೆ ಹೇಳ ಅಂದ್ರೆ ತನ್ನ ಶೃಂಗಾರದಾಗ ಹೇಳ ಅಂತಿಕೆಸಿಲ್ಲ ಅಂತಾರಲ್ಲ, ಹಂಗಿರ್ಬೇಕು ನೋಡ್ರಿ ಅಷ್ಟೇ, ಮತ್ತೇನೂ ಇಲ್ಲ ನೋಡ್ರಿ. ಬಟ್ ಖುಷಿ ಆಯಿತು ಪಾಪ, ಅವರಷ್ಟು ಕಾಳಜಿ ಎಷ್ಟು ಪ್ರೀತಿಲಿ ನಂಗೆ ಇಷ್ಟು ಇದು ಮಾಡ್ಲತ್ತಾರ ಅಂತಿಕೆಸಿನ. ನೋಡಮ್ರಿ ಏನೇನು ಆಗ್ತದೆ, ಹೌದಲ್ಲ. ತೋ ಅದೇ ಮಾತಿಗೆ ಈಗ ಏನು ಮಾಡೀನಿ ಅಂದ್ರೆ ಒಂದಿಟ್ಟು ಗುಲಾಬ್ ಜಾಮೂನ್ ಹಾಯ್ಕೊಂಬಂದಿನಿ. ತಿನ್ಬೇಕಂತಂದ್ರೆ ಜಿತೇಶನ್ ಜೊತೆ ಮಾತಾಡ್ದ, ಅವ್ನು ಫೋನ್ ಬಂತು. ಆಮ್ಯಾಗ ಅಂದ್ರೆ ನೋಡ್ರಿ ಸಂತೋಷ್ ಅವ್ರ ಫೋನ್ ಬಂತು. ಹಂಗಂದು ಕಿಸಿನ ತಿನ್ನೋದೆಲ್ಲ ಅವಾಗಿನ ಹಿಡಿದು ಕಟ್ಟೆ ಇಟ್ಕೊಂಡು ಕಿಸಿನ ಕುಂತೀನಿ ನೋಡ್ರಿ ಫ್ರೆಂಡ್ಸ್. ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಭಾಳ ಚಂದ ಅನ್ನಿಸ್ತು ಅಂತ ಕಿಸಿ ನನಗೆ ಅನ್ನಿಸ್ತದ. ಕೆಲವೊಂದು ಜನಕ್ಕೆ ನೋಡ್ರಿ ಏನು ಚುಲ್ಲೇನೋ ನೋಡ್ರಿ ಫ್ರೆಂಡ್ಸ, ನಾ ಏನು ಯಾರ ಬಲ್ಲಿ ಹೋಗ್ತೀನಿ ಕೇಳ್ತೀನಿ, ಉಳ್ಳಕ್ಕೆ ತಿರ್ಲಕ್ಕೇನವ್ರ ಮನೆ ಹೋಗಿ ಕುಂತೀನಿ, ಏನಾರೇ ಮಾಡೀನಿ, ಅವ್ರಿಗೆ ಭಾಳ ತ್ರಾಸು ನೋಡ್ರಿ. ನಿನಗೆ ಮನೆಗಿದ್ದಾಗೆ ಬ್ಯಾನಿ ಹೇಳ್ತಾವ, ನಿಂಗೆ ಮನೆಗಿದ್ದೇ ತ್ರಾಸ ಆಗ್ತದ, ನಿನಗೆ ಓಡಾಡೋರ್ದಾಗ, ಡ್ಯಾನ್ಸ್ ಮಾಡೋರ್ದಾಗ, ಕುಣಿಯೋರ್ದಾಗ, ತಿರುಗಾಡೋರ್ದಾಗ ನಿನಗೇನೂ ಆಗೋಲ್ಲ. ನನಗೇ ಗೊತ್ತಿಲ್ಲ ನನ್ನ ಬಾಡಿ ಹಿಂಗೆ ಯಾಕೆ ಆಲತ್ತದ ಅಂತ ಕೇಸಿನ. ಓಕೆ, ನಂಗೆ ಮನೆಗಿದ್ದಾಗೆ ಬೇರೆ ಇರ್ತೀನಿ, ಹೊರಗೆ ಹೋಗ್ಬೇಕೇನ ಬೇರೆ ಆತೀನಿ ರೀ, ಹೌದಿಲ್ಲ. ತೊ ನಾ ಏನು ಮಾಡಲಿ. ಇನ್ನೊಂದು ಮಾತೇನಂದ್ರೆ ಕಿವಿಗೆ ಕೊಟ್ಟು ಕೇಸಿಂದ್ರೆ ಸ್ವಚ್ಛ ಮಾಡ್ಕೊಂಡು, ಕಿವಿ ಸ್ವಚ್ಛ ಮಾಡ್ಕೊಂಡು, ಕಣ್ಣು ಸ್ವಚ್ಛ ಮಾಡ್ಕೊಂಡು, ಬಾಯಿ ಸ್ವಚ್ಛ ಮಾಡ್ಕೊಂಡು ಕೇಳ್ರಿ. ನಂಗೆ ದೆಲ್ಲಾಗಿದ್ದಾಗ ಅಷ್ಟೇ ಆರಾಮ್ ತಪ್ತದೆ. ಓಕೆನಾ. ಊರಿಗೆ ಬಂದವರು ನಾ ಮಸ್ತ್ ಇರ್ತೀನಿ. ಮಂದಿ ಹೆಣ್ಮಕ್ಳಿಗೆ ಅತ್ತಿ ಮಾವನ ಮನೆ ಅಂದ್ರೆ ಕೆಲವೊಂದು ಜನಕ್ಕೆ ಕಲತ್ತೀನಿ, ಕೆಲವೊಂದು ಜನಕ್ಕೆ ಬ್ಯಾನಿ ಹೇಳ್ತಾವೆ. ಆದರೆ ನನಗೆ ಹೇಳಂಗಿಲ್ಲ, ನಂಗೆ ಖುಷಿ ಆಗ್ತದೆ, ಒಪ್ಪೋ ನಾ ಮನೆಗೆ ಹೊಂಟೇನಲ್ಲ ಅಂತ ಕೇಸಿನ. ಇಲ್ಲಿ ನನಗೆ ಫುಲ್ ಫ್ರೀಡಮ್ ಅದ ರೀ. ಯಾವುದೇ ರೀತಿ ನಿಂತು ನನಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಕೆಲಸ ಮಾಡಿದೆ ಬಿಟ್ಟ ಏನಂತಾರಲ್ರಿ, ನನಗೆ ಇಲ್ಲಿ ಇಲ್ಲೇ ರೀ, ನಾನೇ ರಾಜ ನಾನೇ ಪ್ರಧಾನಿ ಇದ್ದಾಗಿದ್ದೀನಿ. ಆದರೂ ನಂಗೆ ನೆಮ್ಮದಿ ಇಲ್ಲ, ನಂಗೆ ಗೊತ್ತಿಲ್ಲ. ಇಲ್ಲಿ ಪೂರ ಸತ್ತು ಹೆಣ ಬಿದ್ದಂಗೆ ಬಿದ್ದಿರ್ತೀನಿ ರೀ. ಅಂದ್ರೆ ಭೀ ನನಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನನ್ನೊಂದು ಥರಾನೇ ಅಲ್ಲಿ ಇರ್ತದೆ. ಇಲ್ಲಿ ಲೈಫೇ ಬೇರೆ, ಏಕ್ದಮ್ ಲೇಝಿ ಲೈಫ್ ಟೈಪ್. ಊರಿಗಿದ್ದಾಗ ಮಸ್ತ್ ಎಂಜಾಯ್ ಮಾಡ್ತೀನಿ, ಉಣ್ತೀನಿ, ತಿಂತೀನಿ, ಹಾಕ್ತೀನಿ, ಎಲ್ಲ ಮಾಡ್ತೀನಿ, ಓಡಾಡ್ತೀನಿ, ತಿರುಗಾಡ್ತೀನಿ. ಅಲ್ಲಿ ಲೈಫೇ ಬೇರೆ ಅದ ರೀ ಫ್ರೆಂಡ್ಸ್ ನಂದು, ಹೌದಿಲ್ಲ ರೀ. ಖರೆ ಹೇಳ್ರಿ ನೋಡಮ್ಮ ನೀವು, ಹೌದಿಲ್ಲ. ನಾ ಸಂತೋಷಕ್ಕೆ ಎಷ್ಟು ಬಡ್ಕೋತೀನಿ, ಸಂತೋಷ ನಡಿ ಸಂತೋಷ ಆ ಕಡೆ ಸೆಟಲ್ ಆಗಮ್ಮಿ ಆಗಿದ ಅಲ್ಲಿ ಏನಕ್ಕಾಗಲ್ಲ, ಖಾರ ರೊಟ್ಟಿ ನೋಡಮ್ಮ ನಡಿ ಅಂತಿಗೆ ಸೀನ. ಬಟ್ ಸಂತೋಷ ಅಂತ ನಂಬಿಕೆ ನೀ ಹೇಳ್ದಂಗೆಲ್ಲ ಆಗಂಗಿಲ್ಲ, ನೀವು ಯಾಕೆ ಅರ್ಥ ಮಾಡ್ಕೊಂಗಿಲ್ಲ ನೀ ಅಂತಾನ. ಗಂಡ ಮಕ್ಕಳು ನೋಡಿದ್ರೆ ಇಲ್ಲೇ ಸಾಯ್ಬೇಕು, ನಂದು ನೋಡ್ಬೇಕಂತಂದ್ರೆ ಆ ಕಡೆ ಹೋಗ್ಬೇಕು. ಯಾರು ನೋಡಬೇಕು ಯಾರು ಬಿಡಬೇಕು ಏನೂ ಅರ್ಥನೇ ಆಗಲ್ಲಾಗ್ಯದ. ಅಂದ್ರೆ ಭೀ ಸಂತೋಷ ಭೀ ಫುಲ್ ತಂಡಿಗೆ ಒಂದು ನಿಂತುಬಿಟ್ಟ. ಈಗ ನನ್ನ ಹೆಲ್ತಿಗೆ ತೊಗೊಂಡು ತವರೆ ಒಂದೇ ಡಿಸೈಡ್ ಮಾಡ್ಲತ್ತನ, ಒಂದು ಸ್ವಲ್ಪ ದಿನ ಹೋಗಿ ನೋಡಾಮಿ ಅಲ್ಲಿ ಹೆಂಗೆ ನಡೀತದೆ ಎಲ್ಲ ನಮ್ಮದು ಅಂತಿಗೆ ನೋಡ್ಲತ್ತನ.
ನಾವು ಎಷ್ಟೇ ಚಂದಿದ್ದೇವೆ ನೋಡ್ರಿ, ಕೆಲವೊಂದು ಜನ ಹೆಂಗಿರ್ತಾರೆ ಗೊತ್ತದ ರೀ. ನಮ್ಮ ಮನೆಯವ್ರು ಯಾರು ಏನೂ ಅನ್ನಂಗಿಲ್ಲ, ಆದ್ರೆ ಮಂದಿಗೆ ಭಾಳ ಚಿಂತೆ. ಇವು ಮನೆಯಾಗ ಬಂದು ಕೂತಾವಲ್ಲ ಗಂಡ ಹೆಂಡತಿ, ಅದನ್ನು ಒಂದು ಯಾಕಡಂತ ನೋಡ್ಬೇಕು, ಯಾಕಡಂತ ಬಿಡ್ಬೇಕು ಏನೋ ಗೊತ್ತೇ ಆಗಂಗಿಲ್ಲ ನೋಡಿ. ತಲೆ ಔಟೇ ಆಗ್ಬಿಡ್ತದೆ ಆ ಕಡೆ. ಅಂಥವ್ರಿಗೆ ನಾ ಎಲ್ಲಿ ಇಡ್ಬೇಕು, ನಾ ಅಲ್ಲೇ ಇಡ್ತೀನಿ ರೀ. ಅದು ನಮ್ಮ ಮನೆಯವ್ರಿಗೂ ಗೊತ್ತದ. ಇಜ್ಜತ್ಲೆ ಮಾತಾಡಿದ್ರೆ ನಾ ಇಜ್ಜತ್ಲೆ ಮಾತಾಡ್ತೀನಿ, ಕೆಣಕ್ಕೆ ಮಾತಾಡಿದ್ರೆ ಘೂಟ ಹೊಡೋಷ್ಟಂಬಲ್ ಕೆಪಾಸಿಟಿ ಅದ. ನಮ್ಮ ಅತ್ತಿನ ಮಾಮ ಒಂದೇ ಮಾತಾಡ್ತಾರಕಿ ಕೆಣಕಕ್ಕೆ ಹೋಗ್ಬೇಡ ನೋಡ್ರಿ ಅಕ್ಕಿಗೆ ಅಂತಾರ್ಸಿ ಎಲ್ಲರೂ ಸೀದವರು. ಹಿಂಗದ ನೋಡಮ್ರಿ ಏನೇನು ಆಗ್ತದೆ. ಹೌದು, ಚಿಕ್ಕು ಮಿಕ್ಕೊಂದು ಎಕ್ಸಾಮ್ ಅದು ಮುಗೀಲಿ, ಊರಿಗೆ ಹೋಗೋ ಪ್ಲ್ಯಾನಿಂಗ್ನೂ ಅದ ವಾಪಸ್ಸೆ. ಅಥವಾ ಎಷ್ಟು ದಿನ ಸಲುವಾಗಿ ಓದ್ತೀವೋ, ಏನು ಪರ್ಮನೆಂಟೇ ಓದ್ತೀವೋ, ಏನೇನು ಮಾಡ್ತೀವೋ ಅದು ಭೀ ಏನಾಗ ಗೊತ್ತಿಲ್ಲ. ನೋಡಮ್. हाँ मैं घर से ही, मैंने यश भैया को बोला था कि बाहर से लगा देना करके. शिवन्यानु बंदर नोड्री इली. हाय बोल. तू ट्यूशन गई थी क्या? तुझे क्या चाहिए था? गेट क्यों बजा रही थी तू? सिलेबस. अच्छा, उस टाइम वो सो रहा था, मैंने उसको उठाया, वो नहीं उठा. वो ऐसा सोता है ना, वो एक बार सोता है तो उठता नहीं है, जब उसका नींद कंप्लीट होता है तब भी उठता है. ಆಕೆ ಹೋಮ್ವರ್ಕ್ ಬೇಕಾಗಿತ್ತು, ಮಿಕ್ಕು ಗಬಜು ಮಿಕ್ಕು ಹೇಳಲಿಲ್ಲ, ಹಂಗೆ ಹೋಗ್ಬಿಟ್ಟಾಳಕ್ಕೆ ಟ್ಯೂಷನ್ಗೆ. गुलाब जामुन मेरे को यकीन ही नहीं, वहाँ की आंटी ने इतना अच्छा बनाया. कसम से यकीन ही नहीं हुआ आंटी ने बनाया. देखो है. तेरे को क्या लगा? मेरे को लगा बाहर से लाए हो. बाहर से लाए हो? टेस्ट कैसा है उसका बता. जल्दी जल्दी आओ, टेस्ट करके जाओ. ओह 500 रुपये एक गुलाब जामुन. भाग जाएंगे, मेरा ब्लॉग देखना बंद कर देंगे. नहीं पता क्या हो रहा है, रोज ना जप्टो से ना रसगुल्ला मंगा रहे लोग, जप्टो से. इसलिए मैंने सोचा मैं घर पे बना लेती हूँ. ब्रेड से बनाया. मम्मी ने बनाया था पहले ही. अच्छा लग रहा है ना? तुझे कैसा लगा? मस्त मस्त. हम दोनों बेस्टी है, बेस्टी. हम दोनों कितनी अच्छी बेस्टी है कमेंट में बताना. फोटो की और खा ले. कैसा लगा सच बताइए. सच में यकीन नहीं हुआ कि आपने बनाया था. इससे बड़े बड़े भी बनते हैं, जैसे वो नॉर्मल रसगुल्ला बनता है ना, वो और बड़े बड़े बनते हैं. मैं जैसे ही मैंने बोला ठीक है आपने बनाया. नहीं नहीं आपने नहीं बनाया. एक बार टेस्ट करा, सच में आपने नहीं बनाया. टेस्ट अच्छा लग रहा है ना? अच्छा तो बताया. क्या? 100 आउट ऑफ 100 नंबर दूंगी. थैंक यू सो मच, थैंक यू. मैं और मेरी बेस्टी दोनों रेस्ट कर रहे हैं अच्छे से. बातें कर रहे हैं. बहुत इम्पोर्टेंट बातें रहती है हम दोनों की. इसमें सच में है नेल पेंट है. ये देखो ना, नेल पॉलिश. नेल पॉलिश मुझे भी पता है, इसमें सच में है. ओए अरे सच में है तो इसके अंदर ये तो नेल पॉलिश सच ये में तो किसमें है? तो देखो इसमें. हाँ कितना अच्छा है. हाँ? नहीं मैं बाद में लगाऊंगी. अच्छा लग रहा है वैसे, क्यूट क्यूट से. कितनी सारी आ चाहिए. हाँ कितने क्यूट लग रहे हैं ना. ऐसे क्या है, ऐसे क्या? जाओ मेरे को आता है. अफगानिस्तान. से न्यूजीलैंड. डी दुबई. आई से आइसलैंड. डी से है ओए यार रुक जाना. देहरादून. अरे मत बोलो. थैंक यू मैम, थैंक यू मम्मी, थैंक यू. अरे मैं मत देहरादून. एन ना. हाँ नॉर्वे. वाई. बाय यमुना. ए ऐसे आंध्र प्रदेश. एच हरियाणा. ए ऐसे पता बेचारे ऐसे पूछ रहे शिवन्या. ऐसे शिवन्या यश आशीष का गांव कौन सा है? अरे हाँ कर्नाटक. हाँ अथवा ऐसे है कैसे नहीं. अच्छा ये मेरे हाँ। कैसे. ನಮ್ಮ ಚಿಕ್ಕಣ್ಣ ಏನೋ ಓದ್ಲತ್ತಾನ, ನಮ್ಮ ಮಿಕ್ಕಣ್ಣ ಏನೋ ಪ್ರಾಜೆಕ್ಟ್ ಮಾಡ್ಲತ್ತಾನ. ಮಿಕ್ಕುನ್ ಏನು ಮಾಡತ್ತಿ ಅಮ್ಮ? प्रोजेक्ट ಯಾವುದು? स्पैरो. ಮಿಕ್ಕು ಚಿಕ್ಕು ನೀನು? इंग्लिश पेपर एग्जाम.
ಹ್ಞೂ ಮಾಡಿರಿ. ನಾನು ನೋಡಿ ಫ್ರೆಂಡ್ಸ ಇಷ್ಟು ಚಳಿ ಬಟ್ಟೆ ಒತ್ತಡ ತೆಗೆದು ನಾರ್ಮಲ್ ಬಟ್ಟೆ ಎಲ್ಲ ಒತ್ತಡ ತೆಗೆದು ಮತ್ತು ವಾಪಸ್ಸೆ ಗಂಟದು ಕಟ್ಟಿ ಮಾಡಿಟ್ಟು ಮೊನ್ನೆ ದಿನ ಒಗ್ದಿದ್ದು ಗಂಟು ಕಟ್ಟಿದ್ವಿ. ಈಗೆಲ್ಲ ಸಪ್ರೇಟ್ ಮಾಡಿವಿ, ಎಲ್ಲ ನಾಳೆಗೆ ಮಡ್ಚಿಡಬೇಕು. ಎಲ್ಲ ಜಾಡಿಸಿ ಕಸ ಎಲ್ಲ ಗುಡಿಸ್ಕೊಂಡು ಮಾಡ್ಕೊಂಡು ಎಲ್ಲ ನೀಟಾಗಿ ಇಟ್ಬಿಟ್ಟಿವಿ. ಹೊಗೆ ಬಟ್ಟೆ ಎಲ್ಲ ಮಷಿನ್ನಾಗ ಹಾಕ್ಬೇಕಂತ ಅಲ್ಲಗತ್ತೀನಿ. ಈಗ ಮಷಿನ್ ಮ್ಯಾಗ್ನು ಬಟ್ಟೆಗಳು ತೆಗೆದು ಕೆಸೆ ಇಟ್ಟಿಟ್ಟಿನಿ. ಇವ ನೋಡ್ರಿ ಹ್ಯಾಂಗೆ ಕಂಬಲ್ ತಂದು ಕೆಸೆ ಒಕ್ಕಟ್ಟನಿ ಟೇಬಲ್ ಮ್ಯಾಗೆಲ್ಲ ಮಡ್ಚಿಡ್ಬೇಕು ನಾಳೆಗೆ. ಈಗ ಇದ್ರಾಗ ಅವ ನೋಡ್ರಿ ಫ್ರೆಂಡ್ಸ, ಇವು 2 ಗಂಟೆ ಚಳಿ ಬಟ್ಟಿವ, ಇವು 3 ಗಂಟೆ ನಮ್ಮ 3 ಜನ ಅದಾವ. ಇಲ್ಲಿ ಊಟದು ತೆಗೆದು ಕೆಸಿನ ಇಟ್ಟಿನಿ. ಈ ಕಡೆಲ್ಲ ಬ್ಯಾಗ್ಗಳು ಇಟ್ಟಿನಿ. ಅವೆಲ್ಲ ನಾಳೆಗೆ ಹೋಗಿದ್ದ. ಈಗ ನಾಳೆಗೆ ಮಾಡಿಸ್ತೀವಿ. ಈಗ ಮಡ್ಸೋದು ಆಗ ಬರೋ ಎತ್ತಿ ಇಟ್ಟಿವೆಲ್ಲ ಮಾಡಿಟ್ಟಿವಿ. ಇಷ್ಟು ಭಾಂಡೆ ಅದು ಎಲ್ಲ ತೊಳ್ಕೊಂಡು ಬಿಟ್ಟಿನಿ. ಪಟ ಪಟ ಕಟ್ಟಿ ಎಲ್ಲ ಸಂದೆ ಸಾಫ್ ಮಾಡ್ಕೊಂಡಿನಿ. ಮತ್ತು ಈ ಕಡೆ ತತ್ತಿ ಕುದಿಸಿಗಿಟ್ಟಿನಿ. ಇನ್ನು ಸಾರದ ರೈಸ್ ಅದ, ಬಡ ಚಪಾತಿ ಮಾಡ್ಕೊತೀನಿ. ಒಂದಿಷ್ಟು ಅಂದ್ರೆ ತತ್ತಿ ಕುದಿಸ್ಬಿಡ್ತೀನಿ. ಮತ್ತೇನು ಮಾಡಂಗಿಲ್ಲ ರೀ. ಆಸ್ ಇಟ್ ಈಸ್ ಮಸಾಲೆ ಹಿಂಡಿ ಉಪ್ಪಿನಕಾಯಿ ಎಲ್ಲ ಜಗ್ಗಿ ಅವ. ಏನಪ್ಪ ಇಷ್ಟೇ ಸಾಕು. ಹೌದು ಹಿಟ್ನಾದಿ ಕುಂತೀನಿ ನಾನು. ಪಾಪಾ ಆ ಗಯೇ ತಂದ್ಬೇಡ ಪಾಪ ತಪ್ಪು ಗೊತ್ತು ನೋಡ್ರಿ, ಏನು ಬಿದ್ದಿಲ್ಲ. ಓಕೆ ಹಿಂಗೆ ತರಬೇಡ. ಆಲ್ರೆಡಿ ತತ್ತಿ ಕುದಿಸಿನಿ, ಒಂದು ಚಪಾತಿ ನಡ್ದ. ಇನ್ನು ನಮ್ಮ ಚಿಕ್ಕಿ ಏನೋ ಚಟ್ನಿ ಹಾಕಾರ್ದಾಗೆ ಹನ ನಮ್ಮ ಮಿಕ್ಕಂದು ಆಲ್ರೆಡಿ ನಡ್ದದ್ರಿ. ಈಗ ಬಿಡು ಸಾಕು. ನೋಡ್ರಿ ತಿನ್ನಂ ಬ್ಯಾಡ ಅಂದಿ. ನಿನ್ನ ಮೇಲೆ ಯಾರು ಹೊಂಟಿಲ್ವಿ ತೋತಿಲ್ಲಕ್ಕ ಬರ್ಲಕ್ ಭೀ ಆಗಲ್ಲ ರೀ. ಯಾಕ ಬರತ್ತಾನೆ ಇದು ಹೊಟ್ಟೆ ಹಿಂಡ್ಕೆ ಮತ್ತು ಯಾಕಡೆ ಭೀ ಹೋಗ್ತದ. ಅಗಾವ ಇದಕ್ಕೆ ಸೇನು ನೋಡ್ರಿ ರೊಟ್ಟಿ ನಡೆದ ಸದ್ದ. ವಾ ರೊಟ್ಟಿ ನಡ್ದವ. ನನ್ನ ರೊಟ್ಟಿ ಸುಟ್ಟತ್ರಿ ಈಗ ರೀ. ಯಾಕೆ ಸುಟ್ಟತ್ತ ಅಂತ ಕೇಸಿನ ಎದಕ್ಕೆ ಸುಟ್ಟತ್ ಹೇಳ. ವಿಡಿಯೋ ಕಾಲ್ ಬಂದಿದ್ದೆ ಯಾರ್ದಾರ ಇದು ಏನಂತಾರ, ಪಲ್ಲವಿ ನಾನು ನಮ್ಮ ಕಾಕಿ ನಮ್ಮ ತಮ್ಮ ನಾವೆಲ್ಲರೂ ಕಲ್ತ್ ಕೇಸಿನ ಗ್ರೂಪ್ ಕಾಲ್ನಾಗ ಮಾತಾಡತ್ತೀವಿ. ಮಾತಾಡೋ ಟೈಮ್ನಾಗ ನೆನಪಿ ಹರಿನ ರೊಟ್ಟಿನಿ ಚಪಾತಿನ ಅವ್ರು ಅದೇ ಅಲ್ಲತ್ತಾರ ರೀ. ಫಸ್ಟ್ ಅಡ್ಗೆ ಮಾಡಿ ಆಮ್ಯಾಗ ಮಾತಾಡಕತ್ತಿ ಅಂತ. ಇಲ್ಲಿಲ್ಲ ಮಾತಾಡ ಅನ್ಕೋತ ಸೀದಾ ಕಡೆ ಹೋಗ್ಬಿಟ್ಟಿನಿ ರೂಮ್ನಾಗ. ಚಪಾತಿ ಇಟ್ಟಿಗೆಸಿನ ತೋ ನೋಡ್ರಿ. ಈಗ ಅಡ್ಗೆ ನಡೆದದ, ಚಪಾತಿ ನಡೆದದ. ಆಯ್ತು ಇನ್ನೊಂದು 2 ಉಳ್ದವ. ಇವರು ಬಂದಾರ ಆಯ್ತು. ಈಗ ಊಟನೇ ಮಾಡೋದು. ಉಳ್ಳಾಗಡ್ಡಿ ಹೊಳ್ಕೊತೇನೆ ಹೊಳ್ಕೊ. ನೋಡ್ರಿ ಫ್ರೆಂಡ್ಸ್, ಈಗ ನಾವು ಊಟ ಮಾಡತ್ತೀವಿ. ಬರ್ರಿ ಊಟ ಮಾಡಾಮಿ. ಊಟದಾಗ್ರೆ ಜಾಸ್ತಿನ ಏನೂ ಮಾಡೇ ಇಲ್ಲ ನೋಡ್ರಿ ಫ್ರೆಂಡ್ಸ್. ಬರೀ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ, ತತ್ತಿ ಕುದಿಸ್ಕೊಂಡಿನಿ, ಉಳ್ಳಾಗಡ್ಡಿ ಅದ ರೀ, ಹಪ್ಪಳದ, ಹಿಂಡಿ ಅದ, ಉಪ್ಪಿನಕಾಯಿ, ಸಾರು, ರೈಸ್, ಗುಲಾಬ್ ಜಾಮೂನ್ ಇಷ್ಟೇ ಅದ ನೋಡ್ರಿ ನಮ್ದು ಊಟದಾಗ. ಅಥವಾ ಬರ್ರಿ ಈಗ ಊಟ ಮಾಡಾಮಿ. ನೋಡ್ರಿ ಫ್ರೆಂಡ್ಸ್, ಈಗ ಪಪ್ಪ ಮಮ್ಮಿಗ ಎಣ್ಣೆ ಸ್ಲತ್ತ ತಲೆ ಮೇಲೆ ಹೇಳುತ್ತದೆ. ಅಪ್ಪು पप्पा मम्मी जी